ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿಂಪು ವ್ಲಾಗ್ಸ್. ನಾನು ಆಲ್ಮೋಸ್ಟ್ ಇಷ್ಟು ದಿನ ಎಲ್ಲ ವ್ಲಾಗುಗಳನ್ನು ಸಂಡೇನೇ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಒಂದು ವೀಕೆಂಡಲ್ಲೂ ಒಂದು ವ್ಲಾಗ್ನ ಮಾಡೋಣ ಅಂತೇಳಿ ಇವತ್ತಿನ ದಿನ ಫುಲ್ ಕಂಪ್ಲೀಟ್ ನನ್ನ ವೀಕ್ ಡೇಸಲ್ಲಿ ಹೇಗಿರುತ್ತೆ ಅನ್ನೋದನ್ನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ ನಾನು. ಎದ್ದು ಬಂದು ಫಸ್ಟ್ ಕೆಲಸ ಮಾಡೋದೇ ಬಿಸಿನೀರು ಕುಡಿಯೋದು. ಸೊ ಬಿಸಿನೀರು ಕುಡಿಯೋದಕ್ಕೆ ಈಗ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಲೋಟದಷ್ಟು ಬಿಸಿನೀರನ್ನ ಕಾಯಿಸಿ ಬಿಸಿನೀರನ್ನ ಕುಡಿತೀನಿ. ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಒಂದು ಏನೇನು ನೆನ್ನೆ ಎಲ್ಲ ಏನೇನು ಊಟ ಮಾಡಿರ್ತೀವಿ ಅದರಲ್ಲಿ ಏನು ಟಾಕ್ಸಿಫೈಯಿಂಗ್ ಎಲ್ಲ ಇರುತ್ತೆ, ಸೊ ಅದೆಲ್ಲನೂ ನೀಟಾಗಿ ಕ್ಲಿಯರ್ ಆಗುತ್ತೆ ಅಂಥೇಳಿ. ಅದಾದಮೇಲೆ ನೆಕ್ಸ್ಟಿಗೆ ನಾನು ಈ ಥರ ಬರುವಂತಹ ವಾಟರಲ್ಲಿ ಅಂದರೆ ಟ್ಯಾಪಿಂದ ಡೈರೆಕ್ಟು ಸ್ವಲ್ಪ ತಣ್ಣಗೆ ಬರುತ್ತಲ್ಲ ಮಾರ್ನಿಂಗು, ಅದರಲ್ಲಿ ಫೇಸ್ ವಾಶ್ನ ಮಾಡ್ಕೊತೀನಿ. ಸೊ ಕೋಲ್ಡ್ ವಾಟರ್ ಫೇಸ್ ವಾಶ್ನು ಮಾಡ್ಕೊಬೋದು, ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟಿಗೆ ನಾನು ನೀರನ್ನು ಕಾದಿತ್ತು, ನಾನು ಫೇಸ್ ವಾಶ್ ಮಾಡ್ಕೊಳ್ಳೋಷ್ಟರಲ್ಲಿ ಅಲ್ಲಿ ನೀರು ಕಾಯೋಷ್ಟರಲ್ಲಿ ಈ ಕಡೆ ಫೇಸ್ ವಾಶು ಮಾಡ್ಕೊಂಡಿರ್ತೀನ. ಸೊ ನೆಕ್ಸ್ಟಿಗೆ ಹಂಗೆ ಅದನ್ನು ಲೋಟಕ್ಕೆ ಹಾಕ್ಕೊಂಡು ಆಚೆ ಬಂದು ಒಂದು ಬ್ಯೂಟಿಫುಲ್ ವ್ಯೂ ಇರುತ್ತೆ, ಪಕ್ಷಿಗಳು ಚಿಲಿಪಿಲಿ ಎಲ್ಲ. ನಾನು ವಾಯ್ಸ್ ಕೊಡೋದಕ್ಕೋಸ್ಕರ ಅದನ್ನೆಲ್ಲನೂ ಮೈನಸ್ ಮಾಡಿಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಿಚಿಪಿಚಿ ಅಂತ ಇರುತ್ತೆ. ಸೂರ್ಯ ಅವಾಗ ತಾನೇ ಹುಟ್ತಾ ಇರ್ತಾನೆ, ಅದರದ್ದೊಂದು ಕಿರಣಗಳೆಲ್ಲ ನಮ್ಮ ಬಾಡಿ ಮೇಲೆ ಬೀಳುತ್ತೆ. ನಿಜವಾಗ್ಲೂ ಎಷ್ಟು ರಿಫ್ರೆಶಿಂಗ್ ಫೀಲ್ ಅಂದರೆ ತುಂಬ ಟಾಪ್ ಫ್ಲೋರಲ್ಲಿರೋದಕ್ಕೆ ಅದೊಂದು ತುಂಬಾ ಒಂದು ದೊಡ್ಡ ಅಡ್ವಾಂಟೇಜು. ನಮಗೆ ತುಂಬಾ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ಬೆಳಗಿನ ಜಾವ ಈ ರೀತಿ ವ್ಯೂ ನೋಡಿಕೊಂಡು ಬಿಸಿನೀರು ಕುಡ್ಕೊಂಡು ನಂದೊಂದು ಸ್ವಲ್ಪ ಒಂದು 5 ಮಿನಿಟ್ಸ್ ನನ್ನ ಟೈಮ್ನ ನಾನು ಕೊಡ್ಕೊತೀನಿ ಎದ್ದ ತಕ್ಷಣ. ಸೊ ನೆಕ್ಸ್ಟಿಗೆ ಅಮ್ಮ ಹೀರೋನ ಆಚೆ ಕಟ್ಟಿ ಟಾಮಿನೆಲ್ಲ ಆಚೆ ಕಟ್ಟಿ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಅವರು ನನ್ನ ಜೊತೆಗೇ ಎದ್ಬಿಡ್ತಾರೆ. ಸೊ ಆಚೆ ಬಂದು ಇವನ್ನ ಮಾತಾಡಿಸ್ತಾ ಇದ್ದೀನಿ. ಅಮ್ಮ ಅಮ್ಮ ಅಂತಿರ್ತಾನೆ. ಅವ್ನಿಗೆ ತಕ್ಷಣ ಫುಡ್ ಹಾಕ್ಬಿಡ್ಬೇಕು, ಇಲ್ಲ ಅಂದರೆ ಅಮ್ಮ 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 ಅಂತ ಹೇಳ್ತಾನೆ ಇರ್ತಾನೆ. ನಮ್ಮಮ್ಮ ಇನ್ನೂ ಹಾಕಿರಲಿಲ್ಲ, ಟಾಮಿನ ಇನ್ನೂ ಆಚೆ ಕಟ್ಟೋಕೆ ಹೋಗಿದ್ರು. ನಾನು ಹೀರೋನ ಮಾತಾಡಿಸ್ತಾ ಇದ್ದೀನಿ ಅಂತ ಅವನು ಅಲ್ಲಿಂದನೇ ಬೊಗಳ್ತಾ ಇದ್ದಾನೆ, ಬೌ ಬೌ ಅಂತ. ಹಂಗೆ ಅವನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ. ಬಟ್ ಇದು ಪಾಪಚ್ಚಿ ಹೀರೋ, ಸೈಲೆಂಟಾಗಿರುತ್ತೆ ಅಂತ ಏನು ಇದು ಮಾಡಲ್ಲ. ಸೊ ಅಮ್ಮ ಆಚೆ ಎಲ್ಲ ಕಸ ನೋಡಿ, ಈ ಥರ ಮರ ಇರುತ್ತೆ, ಬ್ಯೂಟಿಫುಲ್ ವ್ಯೂ ಅಂತೀವಿ. ಬಟ್ ಈ ಥರ ಎಲೆ ಎಲ್ಲ ಉದುರುತ್ತೆ, ಸ್ವಲ್ಪ ಎಲೆ ಉದುರೋ ಕಾಲ ಅಲ್ಲ ಇವಾಗ. ಸೊ ಅದಕ್ಕೋಸ್ಕರ ಈ ಒಂದು ಮರದ್ದು ನಾನು ತುಂಬ ಶಾರ್ಟ್ಸ್ನ ಹಾಕಿದ್ದೀನಿ. ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಆಗಿರ್ಬೋದು, ಇನ್ಸ್ಟಾ ಪೇಜಲ್ಲಿ ಆಗಿರ್ಬೋದು, ನೀವು ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದೆಲ್ಲ ಬೆಂಗಳೂರಲ್ಲಿ ಇವಾಗ ಜಾಸ್ತಿ ಈ ಮರಗಳು. ಸೊ ನಮ್ಮ ಮನೆ ಮುಂದೆನೇ ಇದೆ ಇದು. ಆಲ್ಮೋಸ್ಟ್ ಅಲ್ಲೂ ಜನವರಿಯಿಂದ ಮಾರ್ಚ್ ತನಕ ಇರುತ್ತೆ ಈ ಹೂಗಳೆಲ್ಲನೂ ನೋಡೋಕ್ಕೆ ಸಖತ್ತಾಗಿರುತ್ತೆ. ಒಂದು ಒಳ್ಳೆ ವ್ಯೂ ನನಗೆ ಮನೆಯಿಂದ. ಇವ್ನು ನೋಡಿ ಕಡೆಗೂ ಅಮ್ಮ ಅಮ್ಮ ಅಂತ ಹೇಳಿ ಅದು ಹಾಕೋ ತನಕ ಬಿಡಲಿಲ್ಲ. ಅಮ್ಮ ನಾನು ವೀಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹಾಕ್ಬಿಟ್ರು. ಅವ್ನು ತಟ್ಟೆಗೆ ಹಾಕೋಕ್ಕೂ ಬಿಡ್ತಾ ಇರಲಿಲ್ಲ, ಅಷ್ಟು ಬಡ್ಕೊತಾ ಇದ್ದ. ಸೊ ಹಿಂದೆನೇ ಹಾಕ್ಬಿಟ್ರು, ತಿಂತಾ ಇದ್ದಾನೆ. ನೆಕ್ಸ್ಟ್ ಅವನ್ನೆಲ್ಲ ಮಾತಾಡಿಸ್ಕೊಂಡು ಒಂದು 5 ನಿಮಿಷ ನಾನು ಧ್ಯಾನನ ಮಾಡಿ ಆಮೇಲೆ ಒಂದು 1/2 ಅವರ್ ಎಕ್ಸಸೈಸ್ನ ಮಾಡ್ತೀನಿ. ಕಂಪ್ಲೀಟ್ ಎಕ್ಸಸೈಸು ಆಲ್ಮೋಸ್ಟ್ ಆಲ್ ಒಂದು 300 ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಆ ಎಕ್ಸಸೈಸಿಂದ. ಬಟ್ ನಂಗೆ ಕಂಪ್ಲೀಟು ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ, ನಂದು ಟ್ರೈಪಾಡ್ ಇಲ್ಲ. ಸೊ ಆ ಥರ ಇಟ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಲಾಸ್ಟಲ್ಲಿ ಇನ್ನೇನು ಎಲ್ಲ ಮುಗಿದು ಒಂದು ಜಸ್ಟ್ ಲಾಸ್ಟಲ್ಲಿ ಒಂದಷ್ಟು ಬಾಡಿಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತೀವಲ್ಲ, ಸೊ ಅದನ್ನಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ನಿಜವಾಗ್ಲೂ ಬೆಳಗ್ಗೆ ಎದ್ದು ಈ ರೀತಿ ಒಂದು ಬ್ಯೂಟಿಫುಲ್ ವಾತಾವರಣದಲ್ಲಿ ಎಕ್ಸಸೈಸ್ ಮಾಡೋದಿರುತ್ತಲ್ಲ, ಆ ಒಂದು ಸೀನರಿನ ನೋಡಿಕೊಂಡು ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಒಂಥರ ಹೆಮ್ಮೆ ಫೀಲ್ ಆಗುತ್ತೆ ನನಗೆ ಇಲ್ಲಿರೋದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋವಂಥದ್ದು. ಸುಮಾರು ಜನ ರೆಸಾರ್ಟ್ಗಳು ಅದು ಇದು ಎಲ್ಲ ಕಡೆ ಹೋಗ್ತಾರೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ನ ನೋಡೋಕ್ಕೆ. ಬಟ್ ನನಗೆ ನನ್ನ ಮನೇಲೇ ಇಷ್ಟು ಸೂಪರಾಗಿರೋ ಜಾಗ ಇದೆ. ಆ್ಯಂಡ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ವಾಟ್ ಎವರ್ ಯುವರ್ ಏಜ್, ಈಗಿನ ಕಾಲದಲ್ಲಿ ತೊಗೊಳ್ಳೋಂಥ ಫುಡ್ಡು ನಾವೆಷ್ಟೇ ಮನೆ ಫುಡ್ ಮಾಡ್ಕೊಂಡ್ರೂ, ಹೋಮ್ ಮೇಡ್ ಫುಡ್ ಮಾಡ್ಕೊಂಡ್ರೂ, ಎಷ್ಟೇ ಕ್ಯಾಲರೀಸ್ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೂ ದೇರ್ ಈಸ್ ಸಮಥಿಂಗ್ ಕೆಮಿಕಲ್ ಇನ್ ದಟ್. ಸೊ ಶುಗರ್ ಲೆವೆಲ್ಸ್ ಎಲ್ಲ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಡೈಲಿ ಈ ರೀತಿ ಮಾರ್ನಿಂಗ್ ಎಕ್ಸಸೈಸ್ ರುಟೀನ ಇಟ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಮುಂದೆ ನಾವು ಸುಮಾರು ವರ್ಷ ಆದಮೇಲೆ ಹಾಸ್ಪಿಟ್ಲಿಗೆ ಇಡಲೇಬೇಕಲ್ಲ, ಅದೆಲ್ಲ ಇಡೋವಂಥ ಪರಿಸ್ಥಿತಿ ಬರಲ್ಲ ಆ್ಯಕ್ಚುಲಿ. ಆ್ಯಂಡ್ ಈ ರೀತಿ ಮಾರ್ನಿಂಗ್ ಎಕ್ಸಸೈಸ್ ಮಾಡಿದ್ರಂತೂ 1 ಡೇ ಫುಲ್
ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರ್ತೀವಿ. ನಾನಂತೂ 8:30 ಟು 7 ವರ್ಕ್ ಮಾಡೋದು. ನನಗೆ ಯಾವತ್ತೂ ಈ ಎಲರ್ಜಿ ಲೋ ಫೀಲ್ ಆಗೋದೇ ಇಲ್ಲ. ಸೊ ಕಂಪ್ಲೀಟಾಗಿ ಎಲ್ಲ ಆದಮೇಲೆ ಸೂರ್ಯ ನಮಸ್ಕಾರನ ಮಾಡಿ, ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡ್ತೀನಿ ಅಷ್ಟೇನೆ. ಸೂರ್ಯ ನಮಸ್ಕಾರ ಅಂತ ಯೋಗಾಸನ ಪೋಸಲ್ಲಿ ಇರುತ್ತಲ್ಲ ಅದೆಲ್ಲ ಮಾಡಲ್ಲ. ಈಗ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಿಮ್ನಾಸ್ಟಿಕ್ ಥರ, ಅಂದರೆ ಏನು ಹೇಳ್ಬೋದು, ಈ ಇದ್ರದ್ದೆಲ್ಲ ಎಕ್ಸಸೈಸ್ ಬರುತ್ತಲ್ಲ, ಡ್ಯಾನ್ಸಿಂಗ್ ಎಕ್ಸಸೈಸು, ಅದನ್ನು ಮಾಡ್ತಾಯಿದ್ದೀನಿ ಬರ್ನ್ ಮಾಡೋದಕ್ಕೆ. ಇದಕ್ಕೂ ಮುಂಚೆ ನಾನು ಸ್ವಲ್ಪ ಸಣ್ಣ ಇದ್ದೆ. ಸೊ ಅವಾಗ ನಾನು ಯೋಗಾಸನ ಮಾಡ್ತಾಯಿದ್ದೆ ಮ್ಯಾನೇಜ್ ಮಾಡೋಕ್ಕೆ. ಇವಾಗ ಸ್ವಲ್ಪ ಪ್ರಾಬ್ಲಮ್ಮಿಂದ ನನಗೆ ಎಕ್ಸಸೈಸ್ ಎಲ್ಲ ಅಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆವಾಗ ಮತ್ತೆ ವೆಯ್ಟ್ ಗೇನ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಇವಾಗ 55 kg ಇದ್ದೀನಿ ನಾನು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು 300 ಕ್ಯಾಲೋರೀಸ್ ಬರ್ನ್ ಆಗೋ ಥರ ವರ್ಕೌಟ್ನ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ಮನೇಲೇ ನಾನು ಮಾಡೋದು. ಬೇಕಿದ್ದರೆ ವರ್ಕೌಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಕಂಪ್ಲೀಟ್ ವರ್ಕೌಟ್ನ ಏನೇನು ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ವ್ಲಾಗೇ ಮಾಡೋಣ ಅಂತ. ಸೊ ಇದನ್ನು ಮಾಡೋದ್ರಿಂದ 3 ಮಂತ್ಸಲ್ಲೇ ನಾವು ಆರಾಮಾಗಿ 6 to 7 kg ಈಸಿಯಾಗಿ ಮನೆ ಊಟ ತಿನ್ಕೊಂಡು, ಅನ್ನ ಸಾಂಬಾರೇ ತಿನ್ಕೊಂಡು ಕರಗಿಸ್ಬೋದು. ಅದಕ್ಕೆ ನಾನೇ ಸಾಕ್ಷಿ, ನಾನೇ ಮಾಡ್ತಾ ಇರೋದು. ಸೊ ನೆಕ್ಸ್ಟಿಗೆ ಫ್ರೆಶ್ ಅಪ್ ಆಗಿ, ಅಂದರೆ ಸ್ನಾನ ಎಲ್ಲ ಮುಗಿಸಿ, ಟಿಫನ್ನ ಮುಗಿಸಿ ಇವಾಗ ಓಡ್ತಾ ಇದ್ದೀನಿ ಕಂಪ್ನಿಗೆ. ಇಲ್ಲಿಂದ ಸ್ವಲ್ಪ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಬಸ್ ಸ್ಟಾಪು. ಅಯ್ಯೋ, ಎಷ್ಟೇ ಬೇಗ ರೆಡಿ ಆದ್ರೂ ಕಂಪ್ನಿಗೆ ಹೋಗ್ಬೇಕಾದ್ರೆ ಮಾತ್ರ ರೆಡಿ ಆಗೋಕ್ಕಾಗತ್ತೇ ಇಲ್ಲ. ಆ ಟೈಮಿಂಗ್ ಆಗೇ ಹೋಗ್ಬಿಡುತ್ತೆ. ಹಂಗೆ ಆನ್ ದ ವೇ ಸಿಗ್ತಾ ಗೋಮಾತೆ ಸಿಕ್ಕಿದ್ರಲ್ಲ, ಅವರಿಗೂ ನಮಸ್ಕಾರ ಮಾಡಿಕೊಂಡು ಓಡ್ತಾ ಇದ್ದೀನಿ. ಹಾಗೆ ಇಮಿಡಿಯೇಟ್ ಒಂದು ಬಸ್ ಸಿಕ್ತು, ಬಸ್ ಕ್ಯಾಚ್ ಮಾಡಿ ಇನ್ನೊಂದು ಬಸ್ ಹತ್ಬೇಕು ಇವಾಗ ನಾನು. ಅಂದರೆ ಇಲ್ಲಿಂದ ಬಸ್ ಟ್ರಾವೆಲೇ ಒಂದು 20 ಮಿನಿಟ್ಸು, ಬಟ್ ಸ್ಟಿಲ್ ಅದಕ್ಕೆ ನಾನು 2 ಬಸ್ ಹತ್ಬೇಕಾಗುತ್ತೆ. ಒಂದಂತೂ ಒಂದೇ ಸ್ಟಾಪು, ನಮ್ಮ ಮನೆಯಿಂದ ಇನ್ನೊಂದು ಸ್ಟಾಪ್ ಇಳಿದು ನೆಕ್ಸ್ಟ್ ಅಲ್ಲಿಂದ ಒಂದು ಬಸ್ ಹತ್ಕೊಂಡು ಒಂದು 7-8 ಸ್ಟಾಪ್ ಇದೆ ಅಷ್ಟೇನೆ. ಸೊ ಅದು ಹತ್ತಿ ಇಳಿಯೋದು. ಆ್ಯಕ್ಚುಲಿ ಇದು ಬಸ್ ಟ್ರಾವೆಲಿಂಗ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ನನ್ನ ಬೈಕು ಕೈ ಕೊಟ್ಬಿಟ್ಟಿದೆ. ಅದ್ರದ್ದೊಂದು ವ್ಲಾಗ್ ಮಾಡ್ತೀನಿ ಅಂತ ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಹೇಳಿದ್ದೆ. ಬಟ್ ನನ್ನ ಗಾಡಿ ರೆಡಿ ಆಗಿಲ್ಲ. ಸೊ ಅವ್ರು ಇನ್ನೂ ಇಂಜಿನೆಲ್ಲ ಬಿಚ್ಚಿ, ಇಂಜಿನ್ ಸೀಸ್ ಆಗಿಬಿಟ್ಟಿತ್ತು. ಸೊ ಇಂಜಿನೆಲ್ಲ ಬಿಚ್ಚಿ ರೆಡಿ ಮಾಡಬೇಕಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 1 ಮಂತ್ ಆಯಿತು ಬಸ್ಸಲ್ಲೇ ಹೋಗ್ತಾಯಿದ್ದೀನಿ. ಫ್ರೀ ಟಿಕೆಟ್ ಆಗಿದೆ. ಆದ್ರೂ ಇಷ್ಟು ಜನ ಇರ್ತಾರೆ ಅಂದರೆ ನಿಜವಾಗ್ಲೂ ಡೈಲಿ ಯಾರೆಲ್ಲ ಬಸ್ಸಲ್ಲಿ ಹತ್ಕೊಂಡೋಗಿ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ, ಹಾಗೆ ಸುಮಾರಷ್ಟು ಕಡೆ ಹೆಣ್ಮಕ್ಳು ನಿಂತ್ಕೊಂಡೇ ವರ್ಕ್ ಮಾಡ್ತಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರೆಲ್ಲರಿಗೂ. ಆಂಟಿದಿರೆಲ್ಲರೂ ಎಷ್ಟು ಕೆಲಸ ಮಾಡ್ತಾರೆ ಯಪ್ಪ, ನಿಜವಾಗ್ಲೂ. ದಿಸ್ ಓನ್ಲಿ ಕ್ಯಾನ್ ಡ್ಯೂ ಬೈ ಗರ್ಲ್ಸ್ ಓನ್ಲಿ. ಬಿಕಾಸ್ ಈ ರೀತಿ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದು. ಬಿಕಾಸ್ ಒಂದು 20 ನಿಮಿಷ ಜರ್ನಿ ಆದ್ರೂ ನಿಂತ್ಕೊಂಡೇ ಹೋಗಬೇಕು. ಕೆಲವೊಂದು ಸಲ ಸೀಟ್ ಸಿಗಲ್ಲ. ಸೀಟ್ ಸಿಕ್ಕಿದ್ರೂ ಯಾರಾದರೂ ಒಬ್ಬರು ಬರ್ತಾರೆ, ನಾವು ಸೀಟ್ ಕೊಡಬೇಕಾಗುತ್ತೆ. ಅಫ್ಕೋರ್ಸ್ ವಿ ಆರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಬಟ್ ಸ್ಟಿಲ್ ಬಸ್ಸಲ್ಲಿ ಹೋಗೋದು ಒಂದು ಸ್ವಲ್ಪ ಹಿಂಸೆ ಆಗಿಬಿಟ್ಟಿದೆ. ಬಿಕಾಸ್ ನಾನು ಸುಮಾರು 2 ವರ್ಷದಿಂದ ಮುಂಚೆ ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದಿದ್ದು, ಒಂದು 10 ವರ್ಷದ ತನಕ. ಬಟ್ ಇವಾಗ ಸಿಕ್ಕಾಪಟ್ಟೆ ಹಿಂಸೆ ಆಗಿಬಿಟ್ಟಿದೆ. ಸೊ ನೆಕ್ಸ್ಟಿಗೆ ಕಂಪ್ನಿಗೆ ಬಂದು ಟೀ ಟೈಮಲ್ಲಿ ಕಾಫಿನ ಕುಡಿತಾ ಇದ್ದೀನಿ. ನನ್ನ ವರ್ಕು, ನಾನು ಕ್ವಾಲಿಟಿ ಇಂಜಿನಿಯರ್ ಆಗಿ ವರ್ಕ್ನ ಮಾಡ್ತೀನಿ. ಸೊ ನೆಕ್ಸ್ಟಿಗೆ ಮಧ್ಯಾಹ್ನದ ಈಗ ನೋಡ್ತಾ ಮಧ್ಯಾಹ್ನನೇ ಆಗಿಬಿಡ್ತು. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಅಮ್ಮ ಸೊಪ್ಪು ಸಾರು ಅನ್ನ ಹಾಕಿದ್ರು. ಸೊ ಇವಾಗ ಸ್ವಲ್ಪ ಬೇಸಿಗೆಗಾಲ ಅಲ್ಲ, ತಂಪಾಗಿ ಒಂದು ಸ್ವಲ್ಪ ಸೊಪ್ಪಿನ ಸಾರೆಲ್ಲ ಸ್ವಲ್ಪ ತಿನ್ಬೋದು. ಖಾರ ಮಸಾಲೆ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸೊಪ್ಪಿನ ಸಾರು ರೈಸ್ನೇ ಹಾಕಿದ್ರು. ನಾನು ರೈಸ್ನೇ ಊಟ ಮಾಡ್ತೀನಿ ಮಧ್ಯಾಹ್ನದ ಹೊತ್ತು. ಸೊ ಅದಾದಮೇಲೆ ಇವತ್ತು ಸ್ವಲ್ಪ ಎಂಟ್ರಿ ವರ್ಕ್ ಇತ್ತು ಕಂಪ್ಯೂಟ್ರಲ್ಲಿ. ಅಂದರೆ ನಂದು ಕಂಪ್ಲೀಟು ಕಂಪ್ಯೂಟ್ರಲ್ಲೇ ವರ್ಕ್ ಇರಲ್ಲ. ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ನಂದು ಆಲ್ಮೋಸ್ಟ್ ಆಲು ಈ CNC ಮಿಷಿನ್ ಪಾರ್ಟ್ಸ್ ಏನು ಬರುತ್ತಲ್ಲ, ಸೊ ಅದನ್ನು ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡೋ ಅಂಥ ಒಂದು ಕೆಲಸ ಆಗಿರುತ್ತೆ. ಸೊ ಕ್ವಾಲಿಟಿ ಇಂಜಿನಿಯರು ಈ ರೀತಿ ಅದರಲ್ಲಿ ಏನು ಡೇಟಾಸ್ ಇರುತ್ತಲ್ಲ, ಅದೆಲ್ಲ ಕೆಲವೊಂದಷ್ಟನ್ನು ನಾವು ಎಂಟ್ರಿ ಮಾಡೋದಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಂಜೆ ಹೊತ್ತು ಎಂಟ್ರೀಸ್ನೆಲ್ಲ ಇಟ್ಕೊಂಡಿರ್ತೀನಿ. ಸುಮಾರು 7 ಇಯರ್ಸಿಂದ ನಾನು ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಗಾಡಿ ಕೊಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಲ್ಲೋಗಿ ಗಾಡಿ ಎಲ್ಲ ಆಗಿದೆಯಾ ಅಂತ ವಿಚಾರಿಸ್ಕೊಂಡು ಬರೋಣ ಅಂದರೆ ಅವ್ರು ಇನ್ನೂ ರೆಡಿನೇ ಮಾಡಿರಲಿಲ್ಲ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಅಷ್ಟು ಹೇಳಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಿ, ಇನ್ನೂ ಗಾಡಿನೇ ರೆಡಿ ಆಗಿರಲಿಲ್ಲ. ನಾನು 7 ಗಂಟೆಗೆ ಬಿಟ್ಟು ಅಲ್ಲಿ ತನಕ ಹೋಗೋಷ್ಟರಲ್ಲಿ 7:40ನೇ ಆಗೋಗಿತ್ತು. ನೆಕ್ಸ್ಟ್ ಬಸ್ ಸ್ಟಾಪಿಗೆ ಬಂದು ನೋಡಿದ್ರೆ ಯಪ್ಪ ಸಿಕ್ಕಾಪಟ್ಟೆ ಜನ. ಎಲ್ಲ ಬಸ್ಸು ಫುಲ್ ರಶ್. ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಬರ್ತಿದೆ. ಆಲ್ರೆಡಿ 7:40 ಆಗೋಗಿದೆ. ನಾನು ಮನೆಗೆ ಬಂದು ನಾನು ತಿಂದು ಇನ್ನೂ ಹೂವೆಲ್ಲ ಕಟ್ಟೋದಿರುತ್ತೆ. ಆ್ಯಂಡ್ ಇವತ್ತು ವೀಡಿಯೋಗೆ ಒಂದು ಸ್ವಲ್ಪ ಜಾಸ್ತಿ ಮೊಸರು ಸಾಂಬಾರು ಥರ ಮಾಡೋಣ ಅಂತ ಅಂದ್ಕೊಂಡಿದ್ನ. ಇಲ್ಲೇ ಇಷ್ಟೊಂದು ಲೇಟ್ ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ಅಂದರೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅಮ್ಮ ಬೇರೆ ಏನೋ ಸಾಂಬಾರು ಮಾಡಿದ್ರಂತೆ, ಬೇಳೆ ಸಾರು. ನಂಗೆ ಅಷ್ಟು ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಕಾಲ್ ಮಾಡಿ ಕೇಳಿದಾಗ. ಸರಿ ಮೊಸರು ಸಾರು ಟ್ರೈ ಮಾಡೋಣ ಅಂತೇಳಿ
ಅಂದ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ನಾನು ಮನೆಗೆ ಬರೋಷ್ಟರಲ್ಲೇ ಆಲ್ಮೋಸ್ಟ್ 8-10 ಆಗ್ಬಿಟ್ಟಿತ್ತು. ಮತ್ತೆ 2 ಬಸ್ ಹತ್ಕೊಂಡು ಆ ಬಸ್ ಇಳಿದು ಅಲ್ಲಿಂದ ಮನೆ ತನಕ ಒಂದು 6-7 ಮಿನಿಟ್ಸ್ ನಡಿಬೇಕು ಆ್ಯಕ್ಚುಲಿ, ಈ ಕಡೆ ಬಸ್ ಸ್ಟಾಪಿಂದ. ಆ ಕಡೆ ಬಸ್ ಸ್ಟಾಪಿಗೆ ಬಸ್ಸು ಬೇರೆ ಕಡೆ ಬರುತ್ತೆ. ಅಂದರೆ ನಮ್ಗೆ 2 ವೇ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿನೂ ವಾಕಿಂಗು. ಬೆಳಗ್ಗೆಯೇ 300 ಕ್ಯಾಲೋರಿ ಬರ್ನ್ ಮಾಡಿಬಿಟ್ಟಿರ್ತೀನಿ ಎಕ್ಸಸೈಸಲ್ಲಿ. ಅದಾದಮೇಲೆ ಇದೊಂದು 5000-6000 ಸ್ಟೆಪ್ಸ್ ನಡಿಬೇಕಲ್ಲ ಬಸ್ಸಲ್ಲೆಲ್ಲ. ಅಲ್ಲೊಂದು 200-250 ಆಗೋಗ್ಬಿಡುತ್ತೆ. 500 ಕ್ಯಾಲೋರಿ ಬರ್ನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಹುಣ್ಣಿಮೆ ಆಗೋದ್ರಿಂದ ಚಂದ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಯೂನಿಫಾರ್ಮು ಟಿ ಶರ್ಟ್ ಕೊಟ್ಟಿರು, ಸ್ಮಾಲ್ ಸೈಜ್ ಅಲ್ಲ ಮೀಡಿಯಮ್ ಸೈಜ್ ಕೊಟ್ಬಿಟ್ಟಿದ್ರು. ಸ್ಮಾಲ್ ಸೈಜ್ ಬೇಕಿತ್ತು. ಸೊ ಆಲ್ಟ್ರೇಷನ್ ಮಾಡೋಕ್ಕೆ ಅಂತ ಹೇಳಿ ಟೈಲರ್ ಶಾಪಿಗೆ ಬಂದೆ. ಡ್ರೆಸ್ ಎಲ್ಲ ಸ್ಟಿಚ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು, ನಾನು ಆಗಲೇ ಹೇಳಿದ್ನಲ್ಲ ಮೊಸರು ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದಕ್ಕೆ ಅಮ್ಮ ಪ್ರಿಪೇರ್ ಎಲ್ಲ ಮಾಡಿಟ್ಟಿದ್ರು. ಮೊಸಲಿಗೆ ಮೊಸರು ಸಾರು ಮಾಡೋದಕ್ಕೆ ನಾನೊಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು, ನೆಕ್ಸ್ಟಿಗೆ ಒಂದು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು ನಾವು ಬೆಳಗ್ಗೆನೇ ಚೆನ್ನಾಗಿ ನೆನೆಸಿಡೋಕ್ಕೆ ಅಮ್ಮಂಗೆ ಹೇಳಿದ್ದೆ. ಸೊ ನೆನೆಸಿಟ್ಟಿದ್ರು. ಹಾಗೆಯೇ ಒಂದು 7 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವನ್ನ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ನಾವು ಮಿಕ್ಸಿ ಜಾರಲ್ಲಿ ನಾವೇನು ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆನ, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಕಡಲೆಬೇಳೆ ಹಾಕೋದ್ರಿಂದ ಒಂದು ಸ್ವಲ್ಪ ತಿಕ್ಕು ಬರುತ್ತೆ ಸಾಂಬಾರು ಅಂತ. ನೆಕ್ಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಉರಿಯೋ ಅವಶ್ಯಕತೆ ಏನಿಲ್ಲ. ಹಾಗೆಯೇ ಒಂದು ಸ್ವಲ್ಪ ಅದು ಪೇಸ್ಟ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಲೈಟಾಗಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ತುಂಬ ತರ್ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅಲ್ಲಿ ಅಮ್ಮ ಮಿಕ್ಸಿ ಹಾಕೊಳ್ಳೋ ಅಷ್ಟರಲ್ಲಿ ನನ್ನ ತಮ್ಮ ಕಲ್ಲಂಗಡಿ ಹಣ್ಣು ತಂದಿದ್ದ. ಸೈಡ್ ಬೈ ಸೈಡು ಕಲ್ಲಂಗಡಿ ಹಣ್ಣನ್ನ ತಿಂದ್ಕೊಂಡು ಬೇಸಿಗೆಯಲ್ಲಿ ತಂಪಾಗಿರಲಿ ಅಂತೇಳಿ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಪೇಸ್ಟ್ ಈ ರೇಂಜಿಗೆ ಅದನ್ನು ಚೆನ್ನಾಗಿ ರುಬ್ಕೊಂಡ್ರೆ ಆಯಿತು. ಜೀರಿಗೆ ಎಲ್ಲ ಸ್ವಲ್ಪ ಬಾಯ್ ಸಿಕ್ಕಿದ್ರೆ ಏನಾಗಲ್ಲ. ನೆಕ್ಸ್ಟಿಗೆ ಒಂದು ಕಡಾಯಿನ ಇಟ್ಟು ಅದರಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು, ಆಯಿಲ್ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಕರಿಬೇವನ್ನ ಹಾಕಿ, ಕರಿಬೇವನ್ನು ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ನಾವೇನು ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕಿ, ಇದನ್ನು ಸ್ವಲ್ಪ ನೀರನ್ನ ಹಾಕ್ದಂಗೆ ಒಂದು ನಿಮಿಷ ಆಗುವಷ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಆ ಎಣ್ಣೆಯಲ್ಲೇ ಹುರ್ಕೋಬೇಕು. ಸೊ ಈ ರೀತಿ ಹುರ್ಕೊಳ್ಳೋದ್ರಿಂದ ನಾವು ಹಸಿಮೆಣ್ಸಿನ್ಕಾಯಿ ಹಾಗೆ ಹಸಿ ಮಸಾಲ ಹಾಕಿದ್ದೀವಲ್ಲ ಯೂಶಲಾಗಿ, ಸೊ ಅದಕ್ಕೋಸ್ಕರ ಒಂಚೂರು ಅದು ಎಣ್ಣೆಲಿ ಹುರ್ಕೊಂಡ್ರೆ ಒಂದು ಘಮ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ 1 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾವು ಮಿಕ್ಸಿಲೇ ರುಬ್ಬಿಟ್ಕೊಂಡಿದ್ದು ಅದನ್ನೆಲ್ಲ ನೀರನ್ನ ಮಾಡಿಕೊಂಡು, ಇದನ್ನು ಸ್ವಲ್ಪ ನಾವು ಈಗ 1 ಬೌಲ್ ಆಗೋಷ್ಟು ಮಸಾಲೆ ಇದೆ ಅಂದರೆ ಇದಕ್ಕೆ ಒಂದು 2.5 ಲೋಟ, ಸುಮಾರು 3 ಲೋಟ ಆಗೋಷ್ಟೇ ನೀರು ಹಾಕೋಬೇಕು. ಬಿಕಾಸ್ ಇದಕ್ಕೆ ಕಡಲೆಬೇಳೆ ಹಾಕಿರೋದ್ರಿಂದ ಅದು ತಿಕ್ಕಾಗ್ಬಿಡುತ್ತೆ ಚೆನ್ನಾಗಿ ಕುದ್ಮೇಲೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗೇನೆ ನೋಡಿ ಇಷ್ಟು ತೆಳ್ಳು ಕನ್ಸಿಸ್ಟೆನ್ಸಿಗೆ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಆವಾಗಲೇ ಪ್ರಪೋರ್ಷನಾಲಿಟಿ ಅಷ್ಟು ತೊಗೊಂಡ್ರೆ ಸಾಕು. ನೆಕ್ಸ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕು. ಈಗ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಈ ರೀತಿ ಕುದಿ ಬರ್ತಾ ಇದೆ, ಬಟ್ ಆಗ್ಲೇ ಇದು ಗಟ್ಟಿ ಆಗಿಬಿಟ್ಟಿದೆ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ನೆಕ್ಸ್ಟಿಗೆ ನಾವು ಇದನ್ನು ಬಿಸಿ ಇದ್ದಾಗಲೇ ಮೊಸರಾಗಲಿ ಅಥವಾ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಂಡಿಲ್ಲ, ಅದು ಹಸಿಯಾಗೆ ಹಾಕ್ಕೊಳ್ಳೋದು. ಅದು ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಇದು ತುಂಬ ಬಿಸಿ ಇರುತ್ತೆ, ಆವಾಗ ಮೊಸರು ಹಾಕ್ಲೇಬಾರ್ದು, ಮೊಸರು ಒಡೆದೋಗ್ಬಿಡುತ್ತೆ, ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಇದೆಲ್ಲ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿ ಸುಮಾರು ಒಂದು 15-20 ನಿಮಿಷ ಬಿಟ್ಟರೆ ಕಂಪ್ಲೀಟು ಕೂಲ್ ಆಗುತ್ತೆ. ಸೊ ಆಮೇಲೆ ಇದಕ್ಕೆ ಮೊಸರು ಮತ್ತು ನಾವೇನು ಈರುಳ್ಳಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಆ್ಯಡ್ ಮಾಡಿದ್ರೆ ಆಯಿತು ಅಷ್ಟೇ. ಸೊ ಈ ರೀತಿ ಮೊಸರು ಸಾಂಬಾರು ಅಥವಾ ಮಜ್ಜಿಗೆ ಸಾಂಬಾರು ಮಾಡಬೇಕಾದ್ರೆ ನಾವು ಡೈರೆಕ್ಟಾಗಿ ಬಿಸಿಗೆ ಹಾಕ್ಬಿಟ್ರೆ ಅದು ಒಡೆದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನೋಡಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟಿಗೆ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರನ್ನ ನಾವು ಬೀಟ್ ಮಾಡಿ ಮಜ್ಜಿಗೆನೂ ಹಾಕೊಬೋದು, ಬಟ್ ಮೊಸರನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಯಾಗಿ, ಅಂದರೆ ತುಂಬ ತೆಳ್ಳಗಿರಲ್ಲ. ನೋಡಿ ಇವಾಗ ನಾವು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಾವು ಬೇಕಿರೋ 1 ಲೋಟ ನೀರನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಏನೂ ಆಗಲ್ಲ. ಈಗ ಮೊಸರಿಗೆ ನೀರು ಹಾಕ್ಕೊಂಡು ತಿಂತೀವಲ್ಲ, ಸೊ ಆ ರೀತಿಯೇ ಇರುತ್ತೆ, ಟೇಸ್ಟ್ ಏನೂ ಚೇಂಜ್ ಆಗಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಇದನ್ನ ನೋಡ್ತಾ ಇದ್ರೇ ಕೂಲ್ ಫೀಲ್ ಆಗ್ತಿದೆ ನನಗೆ. ಸೊ ಬೇಸಿಗೆಗಂತೂ ಬಂದಾಯಿತು, ಸಿಕ್ಕಾಬಟ್ಟೆ ಬಿಸಿಲು. ಈ ರೀತಿ ತಂಪಾಗಿ ಕೂಲಾಗಿ ಮಾಡ್ಕೊಂಡು ತಿನ್ನಿ. ಹೆಲ್ತ್ ವೈಸೂ ತುಂಬಾ ಒಳ್ಳೆಯದು. ಕ್ಯಾಲೋರೀಸು ಅಷ್ಟೊಂದು ಇರೋದೇ ಇಲ್ಲ ಫಸ್ಟ್ ಆಫ್ ಆಲು.
ಸೊ ಇಲ್ಲಿಂದನೇ ನಾನು ವ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.